ಧರ್ಮ ದಂಗಲ್ ಆರಂಭ ಆಗಿದೆ ಅಂತ ಹೇಳಿ ಈ ಬಾರಿಯ ಧರ್ಮ ದಂಗಲ್ ಮತ್ತು ಧರ್ಮ ರಾಜಕೀಯ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಳೆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮವನ್ನ ಇಸ್ಲಾಮಿಕ್ ಸಮಾವೇಶ ಅಂತ ಕರೀತಾ ಇದ್ದಾರೆ. ಆ ಸಮಾವೇಶಕ್ಕೆ ವಿದೇಶಿಗರು ಅಂದ್ರೆ ವಿದೇಶದಲ್ಲಿರುವಂತಹ ಇಸ್ಲಾಂ ಧರ್ಮದ ಧರ್ಮಗುರುಗಳು ಬರ್ತಾರೆ ಮತ್ತೆ ಅವರು ಅಲ್ಲಿ ಭಾಷಣವನ್ನ ಮಾಡ್ತಾರೆ ಎನ್ನುವ ಮಾತಿತ್ತು. ಬಟ್ ಈಗ ಭಾಷಣವನ್ನ ಮಾಡಲ್ಲ ಅಂತ ಗೊತ್ತಾಗ್ತಾ ಇದೆ. ಈಗ ಬೇರೆ ದೇಶದಲ್ಲಿದ್ದಂತಹ ಇಸ್ಲಾಮಿಕ್ ಧರ್ಮಗುರುಗಳನ್ನ ಕರೆತರುವಂತಹ ಅವಶ್ಯಕತೆ ಇತ್ತು, ಅವರ ಕೈಯಲ್ಲಿ ಪ್ರಾರ್ಥನೆ ಮಾಡಿಸುವಂತ ಅವಶ್ಯಕತೆ ಇತ್ತು ಅನ್ನುವ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ವಿದೇಶಿಗರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಭಾಷಣವನ್ನ ಮಾಡಬಾರ್ದು, ಧರ್ಮ ಪ್ರಚಾರವನ್ನ ಮಾಡಬಾರ್ದು, ಇದು ವೀಸಾವನ್ನ ಟೂರಿಸ್ಟ್ ವೀಸಾದಿಂದ ಬಂದಂತವರು ಈ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು ಅನ್ನುವ ವಾದ ಕೂಡ ಇದೆ. ಈಗಾಗಲೇ ಇದ್ರ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ, ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಇದೇ ವಿಚಾರದ ಬಗ್ಗೆ ನಾನು ಇವತ್ತು ಚರ್ಚಿಸ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಹಿಂದೂ ಮುಖಂಡರಾಗಿರುವಂತಹ ಕಾಂತಿ ಶೆಟ್ಟಿ ಅವರು, ಅದೇ ರೀತಿಯಾಗಿ ಮುಸ್ಲಿಂ ಮುಖಂಡರಾಗಿರುವಂತಹ ಬರ್ತಾರೆ. ಅವ್ರ ಕಾರ್ಯಕ್ರಮದಲ್ಲಿ ಮಾತನಾಡ್ತೀವಿ. ವೀಕ್ಷಕರೇ, ಒಂದು ನಿಮಿಷ ಮಾತನಾಡ್ತಾ ಇದ್ವಿ. ಒಂದು ನೋಡಿ, ಈಗಾಗಲೇ ಒಂದಿಷ್ಟು ಚರ್ಚೆಗಳು ಉದ್ಭವ ಆಗಿರುವಂಥದ್ದು. ಗಣ್ಯರ ಜೊತೆ ನಾನು ಮಾತನಾಡ್ತೀನಿ. ಅದಕ್ಕೂ ಕಾಂಗ್ರೆಸ್ ನಾಯಕರು ಏನೆಲ್ಲ ಮಾತಾಡಿದ್ದಾರೆ ನೋಡ್ಕೊಂಡ್ ಬನ್ನಿ. ಯಾರು ಆರ್ಗನೈಸರ್ಸ್ ಇದ್ದಾರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ಫಾರಿನರ್ಸು ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಭಾಗವಹಿಸೋದಕ್ಕಾಗಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ನೀವು ರಿಸ್ಟ್ರೈಂಟ್ ಮಾಡ್ಕೊಳ್ಳಿ ಅಂತ ಇದನ್ನು ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ಇಲ್ಲ ಈಗೇನಾಗಿದೆ, ಭಾಳ ಜನ ಮಕ್ಕಾ ಗುರುಗಳು, ನಮ್ಮ ಗ್ರ್ಯಾಂಡ್ ಮುಫ್ತಿಯವರು ಮಕ್ಕಾ ಶರೀಫಿಂದ, ಮದೀನಾ ಶರೀಫಿಂದ, ಯಮನ್ನಿಂದ 3 ಜಾಗ ಅವ್ರು ಟೂರಿಸ್ಟ್ ವೀಸಾದಲ್ಲಿ ಬರ್ತಾ ಇದೆ. ಕಾನೂನಲ್ಲಿ ಟೂರಿಸ್ಟ್ ವೀಸಾದಲ್ಲಿ ಬಂದರೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಪ್ರಾವಿಷನ್ ಇಲ್ಲ. ಆ ಕಾರಣಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ. ಸರ್ಕಾರ ನಿಯಮ ಬಿಟ್ಟು ನಾವು ಬೇರೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದು ಒಂದು ಸೋಷಿಯಲ್ ಮೀಡಿಯಲ್ಲಿ ನಡೀತಾ ಇದೆ, ಏನೇನೋ ನಡೀತಾ ಇದೆ. ಕಾರ್ಯಕ್ರಮ ವೀಸಾ ಇಲ್ಲ, ಟೂರಿಸ್ಟ್ ವೀಸಾದಲ್ಲಿ ಬಂದಿರೋದು, ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ನಾವು ಮಾಡಲ್ಲ. ಮಿಲಾದ್ ಹಬ್ಬ ಮಾಡಿ ಅದು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ವಾ, ಜನ ನೀವೆಲ್ಲ ಸನ್ಮಾರ್ಗದಲ್ಲಿ ಹೋಗ್ಬೇಕು ಅಂತೇಳಿ ಉಪದೇಶ ಮಾಡಿದ್ರೆ ತಪ್ಪೇನಿದೆ? ಈಗ ನಮ್ಮ ಸ್ವಾಮೀಜಿಗಳು, ಮೌಲ್ವಿಗಳು, ಪಾದ್ರಿಗಳು ಜನ ಏನ್ ಹೇಳ್ತಾರೆ, ಭಾನುವಾರ ಚರ್ಚ್ಗಳಲ್ಲಿ, ಶುಕ್ರವಾರ ಮಸೀದಿಗಳಲ್ಲಿ. ನಾವೀಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಯಾರು ಆರ್ಗನೈಸರ್ಸ್ ಇದ್ದಾರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು ಯಾರಿದ್ದಾರೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ.